ಬೆಲೆ ಏರಿಕೆಯ ಬಿಸಿಗೆ ಜನ ಕಂಗಾಲಾಗಿ ಹೋಗ್ತಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದ್ದಂತೆ ದೈನಂದಿನ ವಸ್ತುಗಳ ಬೆಲೆಯೂ ಗಗನಕ್ಕೇರಲು ರೆಡಿಯಾಗಿವೆ. ಇದರ ಬೆನ್ನಲ್ಲೇ ಖಾಸಗಿ ಬಸ್ನ ಟಿಕೆಟ್ ದರ ದುಪ್ಪಟ್ಟಾಗಿದೆ. पेट्रोल डीजल का संयम से इस्तेमाल करना. ಪೆಟ್ರೋಲ್ ಜಾಸ್ತಿ ಮಾಡಿದ್ರೆ ನಾವು ಏನು ಮಾಡಬೇಕು? ನಾಶವಾಗುವ ಅಂಚಿನಲ್ಲಿ ನಾವು ಡೀಸೆಲ್ ಪೆಟ್ರೋಲ್ ದರ ಏರಿಸೋದು ಇದೆಯಲ್ಲ, ಇದು ಜನರ ಜೀವನದ ಮೇಲೆ ಬಹಳ ಪರಿಣಾಮ ಬೀರ್ತದೆ. ಪ್ರಧಾನಿ ನರೇಂದ್ರ ಮೋದಿಯ ಒಂದೇ ಒಂದು ಕರೆ ಈಗ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತಿದೆ. ಖರ್ಚಿನ ಗಿಟಿಮಿತಿಯ ಪಾಠ ಮಾಡಿದ್ದು ಅಲ್ಲಿಂದ ದುಬಾರಿ ಬರೆ ಬೀಳೋದಕ್ಕೆ ಶುರುವಾಗಿದೆ. ನಿನ್ನೆವರೆಗೂ ಬಂಗಾರದ ಗೇಟು ಬಿದ್ದಿದ್ದಾಯ್ತು. ಈಗ ಪೆಟ್ರೋಲ್ ಡೀಸೆಲ್ ಜೊತೆಗೆ ಬಸ್ ಟಿಕೆಟ್ ದರವು ದುಪ್ಪಟ್ಟಾಗಿದೆ. ಇದರ ಜೊತೆಗೆ ಅಕ್ಕಿ ಬೆಲೆಯು ಗಗನಕ್ಕೇರ್ತಿದ್ದು, ಹಾಲು ಮೊಸರು ಹಣ್ಣು ತರಕಾರಿ ಬೆಲೆಯು ಡಬಲ್ ಆಗೋ ಮುನ್ಸೂಚನೆ ಸಿಗ್ತಿದೆ. ಹೀಗಾಗಿ ಜನಸಾಮಾನ್ಯರು ನಿಗಿ ಕೆಂಡ ಕಾರ್ತಿದ್ದಾರೆ. ಚಿನ್ನ ಬೆಳ್ಳಿ ಆಯ್ತು, ಈಗ ಡೀಸೆಲ್ ಪೆಟ್ರೋಲ್ ಬಾಂಬ್. ದುಬಾರಿ ದುನಿಯಾ ಏನು ಮುಟ್ಟಂಗಿಲ್ಲಯ್ಯ. ದುಬಾರಿ ದುನಿಯಾದಲ್ಲದೆ ಜನಸಾಮಾನ್ಯರು ಬದುಕೋದೇ ಕಷ್ಟವಾಗಿದೆ. ಮುಟ್ಟಿನ ವಸ್ತುಗಳಿಗೆಲ್ಲ ಡಬಲ್ ಬೆಲೆ ಹೇಳ್ತಿದ್ದಾರೆ. ಕೊಲ್ದಿ ಯುದ್ಧ ಆಗಿದ್ದೇ ಆಗಿದ್ದು ಅಲ್ಲಿಂದಲೇ ಜನಸಾಮಾನ್ಯರ ಬದುಕಿಗೆ ಬರೆ ಮೇಲೆ ಬರೆ ಬೀಳ್ತಿದೆ. ಚಿನ್ನವನ್ನ ಕೊಳ್ಳೋದಿರ್ಲಿ, ಕೈಯಲ್ಲಿ ಮುಟ್ಟೋದು ಕಷ್ಟವಾಗ್ತಿದೆ. ಕೆಲವೇ ದಿನಗಳಲ್ಲಿ 10 ಗ್ರಾಂ ಚಿನ್ನಕ್ಕೆ 2 ಲಕ್ಷ ಆಗತ್ತೆ ಅನ್ನೋ ಮಾತಿದೆ. ಇಂಥ ಹೊತ್ತಲ್ಲದೆ ಪೆಟ್ರೋಲ್ ಬಾಂಬ್ ಹಾಕಿದ್ದಾರೆ. ಇವತ್ತಿನಿಂದ ಪೆಟ್ರೋಲ್ ಹಾಗೂ ಡೀಸೆಲ್ ಸಿಕ್ಕಾಪಟ್ಟೆ ದುಬಾರಿಯಾಗಿದೆ. ನಿನ್ನೆಯವರೆಗೂ ಪೆಟ್ರೋಲ್ ಬೆಲೆ 1 ಲೀಟರ್ಗೆ 102 ರೂಪಾಯಿ 91 ಪೈಸೆಗಿತ್ತು. ಇದೀಗ 106 ರೂಪಾಯಿ 21 ಪೈಸೆ ಆಗಿದೆ. ಇನ್ನು ಡೀಸೆಲ್ನ ಬೆಲೆ ನಿನ್ನೆಯವರೆಗೂ 90 ರೂಪಾಯಿ 99 ಪೈಸೆ ಆಗಿತ್ತು. ಇದೀಗ 94 ರೂಪಾಯಿ 10 ಪೈಸೆ ಆಗಿದೆ. ತೈಲ ಬೆಲೆ ಏರಿಕೆ ಜನಸಾಮಾನ್ಯರ ಬದುಕಿಗೆ ಬರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗ್ತಿದ್ದಂತೆ ಅಗತ್ಯ ವಸ್ತುಗಳ ಬೆಲೆಯೂ ಏರಿಕೆಯಾಗಲಿದೆ. ಹಾಲು ಮೊಸರು ಹಣ್ಣು ತರಕಾರಿ ಅಕ್ಕಿ ಬೇಳೆ ಟ್ರಕ್ ಟ್ಯಾಕ್ಸಿ ಬೆಲೆ ದುಪ್ಪಟ್ಟಾಗಲಿದೆ. ಈ ಮೂಲಕ ಜನಸಾಮಾನ್ಯರ ದೈನಂದಿನ ಜೀವನ ಮತ್ತಷ್ಟು ದುಬಾರಿಯಾಗಲಿದೆ. ಇದು ಬಡವರ ಬದುಕನ್ನ ಅಲ್ಲೋಲ ಕಲ್ಲೋಲ ಮಾಡ್ತಿದೆ. ಪೆಟ್ರೋಲ್ ಜಾಸ್ತಿ ಆಗೋದು ಮತ್ತು ಗಾಡಿ ಮನ್ಯಾಗ ಇರ್ಬೇಕಾದ್ರೆ ಸರ್ ನಾವು, ಆದರೂ ಕೆಲಸದವ್ರು ಪೆಟ್ರೋಲ್ ಜಾಸ್ತಿ ಆಗೋಕ್ಕೆ ಅಮೌಂಟ್ ಕೊಡೋಕ್ಕೂ ಇದು ಮಾಡ್ತಾರೆ. ಅದು ಸಂಸಾರ ಪೆಟ್ರೋಲ್ ರೇಟ್ ಕಮ್ಮಿ ಆಗ್ಬೇಕು. ಎಲ್ಲದಕ್ಕೂ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದರೆ ನಾವು ಏನು ಮಾಡ್ಬೇಕು ಸರ್? ನಾವು ಇನ್ನೂ ಇವಾಗ ಪೆಟ್ರೋಲ್ ಇನ್ನೂ ಹೆಚ್ಚಾಗಿದೆ ಅಂದರೆ ಇನ್ನು ಮತ್ತಷ್ಟು ಏನಾಗ್ತಿದೆ ಅಂದರೆ ದುಬಾರಿಕೆ ಆಯಿತು. ಮತ್ತಷ್ಟು ಏನಿವೆ ಅಂದರೆ ಊಟದ ಆಹಾರಗಳ ಮೇಲೆ ಏನಾಗುತ್ತದೆ ಅಂದರೆ ಟ್ಯಾಕ್ಸ್ಗಳು ಹೆಚ್ಚಾಗಿ ಮತ್ತೆ ದುಬಾರಿ ಆಗುವಂಥ ಪರಿಸ್ಥಿತಿ ಉಂಟಾಗಿದೆ. ತೈಲ ಬೆಲೆ ಏರ್ತಿದ್ದಂತೆ ಖಾಸಗಿ ಬಸ್ ದರ ಡಬಲ್. ಇದೊಂಥರ ಚೈನ್ ಲಿಂಕ್ ಇದ್ದಂತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ತಿದ್ದಂತೆ ಪ್ರಯಾಣದ ವೆಚ್ಚ ಏರಿಕೆಯಾಗೋದು ಖಾಯಂ. ಬೆಳಗ್ಗೆ ತೈಲ ಬೆಲೆ ಏರಿಕೆಯಾಗ್ತಿದ್ದಂತೆ ಮಧ್ಯಾಹ್ನ ಖಾಸಗಿ ಬಸ್ನ ದರ ಡಬಲ್ ಮಾಡಿದ್ದಾರೆ. ಡೀಸೆಲ್ ಬೆಲೆ ಏರಿಕೆ ಹೊರೆ ತಗ್ಗಿಸಲು ಪ್ರಯಾಣಿಕರಿಗೆ ಬರೆ ಹಾಕಲಾಗ್ತಿದೆ. ಖಾಸಗಿ ಬಸ್ಗಳ ಪ್ರಯಾಣ ದರ ಏರಿಕೆ ಮಾಡಲಾಗಿದೆ. ಟ್ರಾವೆಲ್ ಸಿಟಿ ಬಸ್ ಸರ್ವಿಸ್ ಬಸ್ಗಳ ಟಿಕೆಟ್ ದರ ಏರಿಕೆ ಆಗಿದ್ದು, ಖಾಸಗಿ ಬಸ್ ಟಿಕೆಟ್ ದರ 20% ರಿಂದ 30% ಏರಿಕೆ ಮಾಡಲಾಗಿದೆ. ಇಂದು ಮಧ್ಯರಾತ್ರಿಯಿಂದಲೇ ಪ್ರತಿ ಟಿಕೆಟ್ಗೆ 120 ರಿಂದ 130 ರೂಪಾಯಿ ಹೆಚ್ಚಳವಾಗಲಿದೆ. ಈಗಾಗಲೇ ಬುಕಿಂಗ್ ಮಾಡಿದ್ದವರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಲ್ಲ. ಇನ್ನು ಖಾಸಗಿ ಬಸ್ ದರ ಏರಿಕೆಯನ್ನ ಆಯಾ ರೂಟ್ಗೆ ತಕ್ಕಂತೆ ಏರಿಕೆ ಮಾಡಿದ್ದಾರೆ. ಮೊದಲು ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗಲು 1,000 ರೂಪಾಯಿ ಟಿಕೆಟ್ ದರವಿತ್ತು. ಅದೀಗ 1,200ಕ್ಕೆ ತಲುಪಲಿದೆ. ಅದೇ ರೀತಿ ಮಂಗಳೂರಿಗೆ 900 ರೂಪಾಯಿಗಿದ್ದ ಟಿಕೆಟ್ ರೇಟ್ 1,150 ರೂಪಾಯಿ ಆಗಲಿದೆ. ಹಾಗೆಯೇ ಬೆಂಗಳೂರಿನಿಂದ ಮಡಿಕೇರಿಗೆ 700 ರೂಪಾಯಿಗಿದ್ದ ಟಿಕೆಟ್ ಬೆಲೆ 900 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಹುಬ್ಬಳ್ಳಿಗೆ 900 ರೂಪಾಯಿಗಿದ್ದ ಟಿಕೆಟ್ ರೇಟ್ 1,050 ರೂಪಾಯಿಗೆ ಏರಿಕೆಯಾಗಿದೆ. ಈ ರೀತಿ ಒಂದೊಂದು ರೂಟ್ಗೆ ಒಂದೊಂದು ಬೆಲೆ ನಿಗದಿ ಮಾಡಿದ್ದಾರೆ. ಪ್ರತಿಯೊಂದು ವಾಹನಕ್ಕೂ ಒಂದು ಟ್ರಿಪ್ಗೆ ನಾನು ಹೇಳ್ತಾ ಇರೋದು 900 ರಿಂದ 1000 ರೂಪಾಯಿ ಖರ್ಚು ಬರುತ್ತೆ, ಎಕ್ಸ್ಟ್ರಾ ಆಗುತ್ತೆ. ಈ 1000 ರೂಪಾಯಿ ಹೊಣೆಗಾರಿಕೆಯನ್ನು ಪ್ರಯಾಣಿಕರಿಂದನೇ ತೆಗೆದುಕೊಳ್ಬೇಕಾಗುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ಇವತ್ತು ತಮಗೆ ಗೊತ್ತಿದೆ, ಖಾಸಗಿ ಸಾರಿಗೆ ಅನ್ನೋದು ಈ ಒಂದು ಶಕ್ತಿ ಯೋಜನೆಯಿಂದ ನಿಶ್ಶಕ್ತಿಯಾಗಿದೆ. ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ. ಖಾಸಗಿ ಸಾರಿಗೆ
ಒಂದು ರೀತಿಯಲ್ಲಿ ನಾಶವಾಗುವ ಅಂಚಿನಲ್ಲಿ ನಾವು ಉಳ್ಕೊ. ನಮ್ಮ ಹತ್ರ ರೆಗ್ಯುಲರ್ ಕಸ್ಟಮರ್ಸು ಹಿಂದೆಯಿಂದ ಹಾಕೊಂತ ಇದ್ದಾರೆ. ಅವ್ರು ಎಷ್ಟೋ ವರ್ಷಗಳಿಂದ ಹಾಕೊಂತ ಇದ್ದಾರೆ. ಈಗ ಅವ್ರಿಗೆ ಬಂದಾಗ ನಾವು 200 ಲೀಟರ್ ಕೊಡ್ತೀವಿ, 300 ಲೀಟರ್ ಕೊಡ್ತೀವಿ ಅಂದಾಗ ಈ ಸ್ಕೇರ್ಸಿಟಿ ಎಲ್ಲ ಹೋಗಾದ್ಮೇಲೆ ಅವ್ರು ನಮ್ಮ ಕಡೆ ನೋಡೋದೇ ಇಲ್ಲ. ಸೊ ನಾವೇನು ಮನವಿ ಮಾಡ್ತೀವಿ ಅಂದರೆ ರೆಗ್ಯುಲರ್ ಯೂಸೇಜ್ ಏನಿದೆಯೋ ಅದನ್ನ ಅಲೌ ಮಾಡಿ. ರಿಸ್ಟ್ರಿಕ್ಷನ್ ನೀವು ಆಚೆ ಕಡೆ ಇಂಡಸ್ಟ್ರೀಸ್ಗೆ ಸಪ್ಲೈ ಮಾಡೋದು ಎಲ್ಲ ನಿಲ್ಲಿಸಿ. ರಾಜ್ಯದಲ್ಲಿ ಅಕ್ಕಿ ಬೆಲೆಯಲ್ಲೂ ಭಾರೀ ಏರಿಕೆ. ಒಂದರ ಮೇಲೊಂದರಂತೆ ದೈನಂದಿನ ವಸ್ತುಗಳ ಬೆಲೆಯೂ ಏರಿಕೆಯಾಗ್ತಾನೇ ಇದೆ. ಕಳೆದೊಂದು ವಾರದಿಂದ ಮಾರುಕಟ್ಟೆಯಲ್ಲಿ ಅಕ್ಕಿ ದರ ಏರಿಕೆಯಾಗ್ತಾನೇ ಸಾಗ್ತಿದೆ. ಸಾಮಾನ್ಯ ಹಾಗೂ ಪ್ರೀಮಿಯಂ ಅಕ್ಕಿ ದರದಲ್ಲಿ 3 ರೂಪಾಯಿಯಿಂದ 10 ರೂಪಾಯಿವರೆಗೆ ಏರಿಕೆಯಾಗಿದೆ. 26 ಕೆಜಿ ಅಕ್ಕಿ ಬ್ಯಾಗ್ 50ರಿಂದ 100 ರೂಪಾಯಿವರೆಗೂ ಏರಿಕೆಯಾಗಿದೆ. ದುಬಾರಿ ದುನಿಯಾ ಸಮರ ಸಾರಿದ ಕೈಪಾಳಯ. ದೈನಂದಿನ ವಸ್ತುಗಳ ಬೆಲೆಯಲ್ಲಿ ಏರಿಕೆಯಾಗ್ತಿದ್ದಂತೆ ಕಾಂಗ್ರೆಸ್ ನಾಯಕರು ಕೇಂದ್ರದ ವಿರುದ್ಧ ಸಮರ ಸಾರಿದ್ದಾರೆ. ಚುನಾವಣೆಗೋಸ್ಕರ ಇಷ್ಟು ದಿನ ಕಾದು ಈಗ ಬರೆ ಹಾಕ್ತಿದ್ದಾರೆ. ಬೆಲೆ ಏರಿಕೆ ನಿರ್ಧಾರ ವಾಪಸ್ ಪಡೆಯದಿದ್ದರೆ ಉಗ್ರ ಹೋರಾಟ ಮಾಡ್ತೀವಿ. ಬಂಗಾರದ ಬಾಂಡ್ ಕೊಟ್ಟವರಿಂದಲೇ ಬಂಗಾರ ಖರೀದಿ ಬೇಡ ಎಂಬ ಪುಕ್ಕಟ್ಟೆ ಸಲಹೆ ಸಿಕ್ತಿದೆ ಅಂತ ಕಿಡಿಕಾರ್ತಿದ್ದಾರೆ. ಈಗಲೂ ಕೂಡ ಏರಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿತ್ತು, ನಮಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಏರಿಸಿದ್ದಾರೆ. ಅಲ್ಟಿಮೇಟ್ಲಿ ಡೀಸೆಲ್ ಪೆಟ್ರೋಲ್ ದರ ಏರಿಸೋದು ಇದೆಯಲ್ಲ, ಇದು ಜನರ ಜೀವನದ ಮೇಲೆ ಬಹಳ ಪರಿಣಾಮ ಬೀರ್ತದೆ. ಅದರಿಂದ ಇದನ್ನ ಖಂಡಿಸ್ತೇವೆ. ದೇಶ ಅಧೋಗತಿಗಿಳಿದಿದೆ. ದೇಶವನ್ನ ಸಂಪೂರ್ಣವಾಗಿ ಇವರು ನಾಶ ಮಾಡಿದ್ದಾರೆ. ಏನು ಇದಕ್ಕೆಲ್ಲ ನಾವು ಬೆಲೆ ತಟ್ಟಬೇಕಾಗಿದೆ. ಮುಂದಿನ ಪೀಳಿಗೆ ಬೆಲೆ ತಟ್ಟಬೇಕಾಗಿದೆ. ರೈತರ ಆದಾಯ ದ್ವಿಗುಣ ಮಾಡ್ತೀನಿ ಅಂತ ಹೇಳಿ ಏನೆಲ್ಲ ಮಾತಾಡಿದ್ರು, ಸುಳ್ಳು ಆಶ್ವಾಸನೆಗಳು ಬರೇ. ನೀವ್ಯಾಕೆ US ಹೇಳ್ದಂಗೆ ಕೇಳಬೇಕು? ಇವತ್ತು ಬೇರೆ ಕಡೆ ಆಯಿಲ್ ಚೀಪಾಗಿ ಸಿಗುತ್ತೆ, ನಾವು ಎಲ್ಲಿ ಬೇಕಾದಲ್ಲಿ ಖರೀದಿ ಮಾಡ್ಬೋದು. ನೀವ್ಯಾಕೆ ಖರೀದಿ ಮಾಡ್ತಾ ಇಲ್ಲ? ರಷ್ಯಾದವರು ನಿಮಗೆ ಗ್ಯಾಸ್ ಕೊಡ್ತಾ ಇದ್ರೆ ನೀವು ತೊಗೊಳಕ್ ರೆಡಿ ಇಲ್ಲ. ಈಗ ನೀವು ಅಮೆರಿಕನ್ ತಂದ್ರೆ 45 ದಿನ ಬೇಕು. ಅವನು ಇಂಡಿಯನ್ ರೂಪಿನಲ್ಲಿ ನಿಮಗೆ ಡೀಲ್ ಮಾಡಕ್ ರೆಡಿ ಇದ್ದ ಇರಾನ್ ಅವನು. ಇವತ್ತು ನೀವು ಯಾಕೆ ಡಾಲರ್ನಲ್ಲಿ ನೀವು ಖರೀದಿ ಮಾಡ್ತಾ ಇದ್ದೀರಿ? ಒಟ್ನಲ್ಲಿ ದುಬಾರಿ ದುನಿಯಾ ಜನರ ಜೇಬು ಸುಡುತ್ತಿದ್ದು. ಹೀಗೆ ಬೆಲೆಯ ಏರಿಕೆಯಾದ್ರೆ ಜನ ಬದುಕು ನಡೆಸೋದೇ ದುಸ್ತರವಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.